ಓಂ ಗಣೇಶಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಹೋಮ್ ಕನ್ನಡ ವ್ಲಾಗ್ಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ಒಂದು ದೊಡ್ಡ ಗ್ಯಾಪ್ ಆದಮೇಲೆ ನಿಮ್ಮ ಮುಂದೆ ಈ ವಿಡಿಯೋನ ತಂದಿದ್ದೀನಿ. ನಿಮ್ಮೆಲ್ಲರಿಗೂ ಬಿಲೇಟೆಡ್ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹಬ್ಬದ ಆಚರಣೆ ತುಂಬ ಚೆನ್ನಾಗಾಯಿತು ಅಂತ ನಾನು ಭಾವಿಸ್ತೀನಿ. ಈ ವ್ಲಾಗ್ನ ನಾನು ಗಣೇಶ ಚತುರ್ಥಿ ಹಿಂದಿನ ದಿನದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಅವತ್ತು ನಮ್ಮ ಯಜಮಾನರು ಮತ್ತು ನಾನು ಇಬ್ಬರು ವರ್ಕ್ ಫ್ರಮ್ ಹೋಮ್ ಮಾಡಿದ್ವಿ. ಬೆಳಗ್ಗೆನೆ ಹೋಗಿ ನಮ್ಮ ಮನೆ ಹತ್ರನೇ ಒಂದು ಸುಂದರವಾದ ಗಣೇಶನ ಮೂರ್ತಿನ ತಗೊಂಡು ಬಂದು ನಮ್ಮ ಮನೆಯಲ್ಲಿ ವೆಲ್ಕಮ್ ಮಾಡಿದ್ವಿ. ಹಬ್ಬದ ದಿನ ನಾವೆಲ್ಲರೂ ಬೇಗ ಎದ್ದು ಪೂಜೆಗೆ ರೆಡಿ ಆದ್ವಿ. ಬೆಳಿಗ್ಗೆನೆ ಮನೆ ಹತ್ರ ಇರೋ ನಾಗರಕಟ್ಟೆಗೆ ಹೋಗಿ ಬಂದ್ವಿ. మేకప్ పోతా ఉన్నాము. అవునా జేజీ గుడికి ఏమేసేకి మిల్క్ వేసేకి నాగులు దేవుడికి మిల్క్ వేసేకి పోతా నాగులు ಮನೆಗೆ ಬಂದಾದ್ಮೇಲೆ ಪೂಜೆಗೆ ಅಂತ ಪ್ರಸಾದ ರೆಡಿ ಮಾಡ್ಕೊಂಡ್ವಿ. ಇವತ್ತಿನ ಸ್ಪೆಷಲ್ ಸಿಹಿ ಕಡುಬು, ಖಾರ ಕಡುಬು ಮತ್ತು ಪಾಯಸ. ಇದನ್ನು ನಾವು ಉಂಡಾಲು ಪಾಯಸ ಅಂತ ಕರಿತೀವಿ. ಊಟಕ್ಕೆ ಅಂತ ಆಂಬೊಡೆ ಇಲ್ಲಾಂದರೆ ಮಸಾಲೆ ವಡೆ, ಕೋಸಂಬರಿ, ಬೆಂಡೆಕಾಯಿ ಸಾಂಬಾರ್, ಪುಳಿಯೋಗರೆ ಮತ್ತು ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡಿದ್ವಿ. ಹಬ್ಬ ಅಂದರೆ ದೇವರ ಮನೆ ಅಲಂಕಾರ ಮಾಡೋದೇ ಒಂದು ಬೇರೆ ಖುಷಿ ಕೊಡುತ್ತಲ್ವಾ. ಈ ಸಾರಿ ಹಿಂದಿನ ವರ್ಷಗಳಿಂದ ಸ್ವಲ್ಪ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡೆ. ಡೆಕೋರೇಷನ್ ಹೇಗಾಗಿದೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮದು ಹಿಂದಿನ ವರ್ಷದ ಗಣೇಶ ಚತುರ್ಥಿ ವ್ಲಾಗ್
ಹಾಗೆ ಅಮ್ಮನ ಮನೆಯಲ್ಲಿ ಹೇಗೆ ಗಣೇಶ ಚತುರ್ಥಿ ಆಚರಣೆ ಮಾಡ್ತೀವಿ ಅಂತ ಅದರದ್ದು ವ್ಲಾಗ್ಸ್ ಇದೆ, ಅದನ್ನು ಖಂಡಿತ ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಗಣಪತಿ ಬಪ್ಪ ಮೋರ್ಯ, ಮಂಗಳಮೂರ್ತಿ ಮೋರ್ಯ. ಎವ್ರಿ ಇಯರ್ ಏನಾನ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ನಾವು ಟ್ರೈ ಮಾಡ್ತೀವಿ. ಈ ವರ್ಷ ನಮ್ಮ ಮೂರ್ತಿ ಕೂಡ ತುಂಬ ಸುಂದರವಾಗಿದೆಯಲ್ವಾ, ನಮಗೆಲ್ಲ ತುಂಬ ಇಷ್ಟ ಆಯಿತು. ಗಣೇಶ ಒಂದು ಹಸು ಮೇಲೆ ಕುತ್ಕೊಂಡಿರೋ ಥರ. ಓಂ ಗಣೇಶಾಯ ಓಂ ಗಣೇಶಾಯ ನಮಃ. ಓಂ ವಿನಾಯಕಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗೌರಿಪುತ್ರಾಯ ನಮಃ, ಓಂ ಗಣೇಶ್ವರಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಚತುರ್ಬಾಹವೇ ನಮಃ, ಓಂ ಶ್ರೀಶಾಯ ನಮಃ, ಓಂ ಶ್ರೀ ಹೇತವೇ ನಮಃ, ಓಂ ಸ್ತುತಿಹರ್ಷಿತಾಯ ನಮಃ. ಪೂಜೆ ಮುಗ್ದಾದ್ಮೇಲೆ ಊಟ ಮಾಡಿ నావెల్లరూ శమంతకమణి కథ కేಳಿದ್ವಿ. ఆ శమంతకమణి ఎక్కడైతే ఉంటుందో అక్కడ కరువు కాటకాలు, వరదలు, భూకంపాలు వంటి ప్రకృతి వైపరీత్యాలు సంభవించవు. ఆ ప్రాంతంలోని ప్రజలు ఆయురారోగ్యాలతో, అష్టైశ్వర్యాలతో సుఖశాంతులను కలిగి ఉంటారు. ನಮ್ಮ ಅಪಾರ್ಟ್ಮೆಂಟ್ನಲ್ಲಿನೂ ನಾವು ಗಣೇಶನ್ನ ಕೂರಿಸಿದ್ವಿ. ಸಾಯಂಕಾಲ ಮಹಾಮಂಗಳಾರತಿ ಜೊತೆ ಮಕ್ಕಳು ಮತ್ತು ದೊಡ್ಡವರು ಅದ್ಭುತವಾದ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಮಾಡಿದ್ರು. ಅದನ್ನು ನೋಡಿ ನಾವು ಆನಂದಿಸಿದ್ವಿ. Sakre eating. Hey. Eat it now. Karma mama. Huh? Karma mama. ರಾತ್ರಿ ಗಣೇಶನ ವಿಸರ್ಜನೆ ಮಾಡಿ ನಮ್ಮ ಹಬ್ಬದ ಆಚರಣೆ ಮುಗೀತು. ನಿಮ್ಮ ಹಬ್ಬ ಹೇಗಾಯಿತು ನನಗೆ ಕಮೆಂಟ್ಸಲ್ಲಿ ಖಂಡಿತ ತಿಳಿಸಿ. ನೀವು ನಮ್ಮ ಜೊತೆ ಇನ್ಸ್ಟಾಗ್ರಾಮಲ್ಲೂ ಕನೆಕ್ಟ್ ಆಗ್ಬೋದು. ಇನ್ನು ಮುಂದೆ ರೆಗ್ಯುಲರ್ ಆಗಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ತುಂಬ ವೀಡಿಯೋಸ್ ಇದೆ. ಅದಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.